ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿರೋ ದರ್ಶನ್ಗೆ ನಡುಕ ಶುರುವಾಗಿದೆ. ಪೊಲೀಸರು ಸಲ್ಲಿಸಿರುವಂತಹ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ದಾಸನ ಬುಡ ಅಲುಗಾಡುವಂತಹ ಫೋಟೋ ಸಾಕ್ಷ್ಯ ಇದೆಯಂತೆ. ಸ್ವಾಮಿ ಕೊಲೆ ಕೇಸ್ನ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿ. 1300 ಪುಟ, 20 ಸಾಕ್ಷ್ಯ, FSL ರಿಪೋರ್ಟ್ ಉಲ್ಲೇಖ. ದೇವರು ಬಿಟ್ಟರು ಕರ್ಮ ಬಿಡಲ್ಲ ಅಂತಾರೆ. ಆದ್ರೆ ದರ್ಶನ್ ಪ್ರಕರಣದಲ್ಲಿ ಕರ್ಮ ಬಿಟ್ಟರು ಪೊಲೀಸರು ಮಾತ್ರ ಬಿಡೋ ಮಾತೇ ಇಲ್ಲ ಬಿಡಿ. ಹೇಗಾದ್ರೂ ಸರಿ ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಮಾಡಿಯೇ ಸಿದ್ಧ ಅಂತ ಶಪಥ ಮಾಡಿ ನಿಂತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 3991 ಪುಟಗಳ ಮೊದಲ ಚಾರ್ಜ್ ಶೀಟ್ ಸಲ್ಲಿಸಿದ್ದ ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಹ ರೆಡಿ ಮಾಡಿದ್ದಾರೆ. ಬರೋಬ್ಬರಿ 2 ತಿಂಗಳ ಕಾಲ ವಿಚಾರಣೆ ನಡೆಸಿದ ಖಾಕಿ ಪಡೆ 1300 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದೆ. ಇದರಲ್ಲಿ 20 ಸಾಕ್ಷ್ಯಗಳ ಹೇಳಿಕೆ ಜೊತೆಗೆ ಕೆಲವು FSL ರಿಪೋರ್ಟ್ಗಳನ್ನು ಉಲ್ಲೇಖಿಸಿದ್ದಾರಂತೆ. ಬ್ಲೂ ಟಿ ಶರ್ಟ್, ಬ್ಲ್ಯಾಕ್ ಜೀನ್ಸ್, ದರ್ಶನ್ಗೆ ಟೆನ್ಷನ್. ಸ್ವಾಮಿ ಕೊಲೆ ಕೇಸ್ನ ಇಂಚಿಂಚು ಜಾಲಾಡಿದ್ದ ಪೊಲೀಸರು ಐ ವಿಟ್ನೆಸ್ ಪುನೀತ್ನ ಬುಡಕ್ಕೆ ಬಿಸಿನೀರು ಕಾಯಿಸಿದ್ರು. ಈ ವೇಳೆ ಈತನ ಮೊಬೈಲ್ನಲ್ಲೇ ಸ್ವಾಮಿ ಫೋಟೋ ತೆಗೆಯಲಾಗಿತ್ತು. ಆಮೇಲೆ ಡಿಲೀಟ್ ಸಹ ಮಾಡಿದ್ರು ಅನ್ನೋದು ಗೊತ್ತಾಗಿತ್ತು. ಹೀಗಾಗಿಯೇ ಪುನೀತ್ ಮೊಬೈಲ್ ಅನ್ನ ಹೈದರಾಬಾದ್ CSFLಗೆ ಕಳಿಸಿದ್ರು. ಇದೀಗ 2 ಫೋಟೋಗಳು ರಿಟ್ರೀವ್ ಆಗಿವೆ. ಇದರಲ್ಲಿ ದರ್ಶನ್ ಇರೋದು ಸಹ ಪತ್ತೆ ಆಗಿದೆಯಂತೆ. ಪುನೀತ್ ಮೊಬೈಲ್ನಲ್ಲಿದ್ದ 2 ಫೋಟೋಗಳು ರಿಟ್ರೀವ್ ಆಗಿದ್ದು, ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಾಗ ದರ್ಶನ್ ಕೂಡ ಅಲ್ಲೇ ಇರೋದು ಪತ್ತೆಯಾಗಿದೆ. ಇತರೆ ಆರೋಪಿಗಳ ಜೊತೆ ದರ್ಶನ್ ನಿಂತಿದ್ದು ಫೋಟೋದಲ್ಲಿ ಕ್ಯಾಪ್ಚರ್ ಆಗಿದೆ. ಬ್ಲೂ ಕಲರ್ ಟಿ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದ ದರ್ಶನ್ನ ಫೋಟೋವನ್ನ ಪುನೀತ್ ಮೊಬೈಲ್ನಲ್ಲಿ ತೆಗೆಯಲಾಗಿತ್ತಂತೆ. ಈ ಬಗ್ಗೆ ಪುನೀತ್ ಹೇಳಿಕೆಯನ್ನು ದಾಖಲಿಸಿದ್ದಾರಂತೆ. ಇನ್ನು ದರ್ಶನ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಜಿ ಪರಮೇಶ್ವರ್, ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ಚಿಕಿತ್ಸೆ ಆದ್ಮೇಲೆ ಜೈಲಿಗೆ ಹೋಗಬೇಕಾಗುತ್ತೆ. ಅವರೇನಾದ್ರೂ ಮತ್ತೆ ಬೇಲ್ ಕೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತೀವಿ ಎಂದಿದ್ದಾರೆ. ಎವಿಡೆನ್ಸ್ಗಳೆಲ್ಲ ಕಲೆ ಹಾಕಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆದ ತಕ್ಷಣ ಮಾಡ್ತಾರೆ. ನವೆಂಬರ್ 26ಕ್ಕೆ ದರ್ಶನ್ ಗೌಡ್ತಿ ಜಾಮೀನು ಅರ್ಜಿ ವಿಚಾರಣೆ. ಇವತ್ತಾದ್ರೂ ಜಾಮೀನು ಸಿಗುತ್ತಾ ಅಂತ ಪವಿತ್ರ ಗೌಡ ಕಣ್ಣರಳಿಸಿ ಕಾಯ್ತಿದ್ರು. ಆದ್ರೆ ಮತ್ತದೇ ನಿರಾಸೆಯಾಗಿದೆ. ನವೆಂಬರ್ 26ಕ್ಕೆ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಒಟ್ನಲ್ಲಿ ಚಿಕಿತ್ಸೆಗೆ ಅಂತ ಜಾಮೀನಿನ ಮೇಲೆ ಹೊರಬಂದಿರೋ ದಾಸನಿಗೆ ನಡುಕ ಶುರುವಾಗಿದ್ದು, ಮತ್ತೆಲ್ಲಿ ಹೊಸ ಗಂಡಾಂತರ ಎದುರಾಗುತ್ತೋ ಅಂತ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.